guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ತುಂಬ ಡ್ರ್ಯಾಗೆಲ್ಲ ಏನು ಮಾಡೋದಿಲ್ಲ, ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಇವತ್ತಿನ ವಿಡಿಯೋ, ಓಕೆನಾ. ಆ್ಯಂಡ್ ಎಸ್ ಅಫ್ಕೋರ್ಸ್ ಒಂದು ಡಿಶ್ ಮೇಲೆ ಇವತ್ತು ವಿಡಿಯೋ ಮಾಡ್ತಿರೋದು. ಸೊ ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಸೊ ಎಲ್ಲ ಹುಡುಗಿರಿಗೂ ಫೇವ್ರೆಟ್ ಐಸ್ ಕ್ರೀಮು. ಸೊ ಗಂಡ್ಮಕ್ಳಿಗೂ ಇಷ್ಟ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಇವತ್ತು ಒಂದು ಸೂಪರಾಗಿರೋ ಒಂದು ಡೆಸರ್ಟ್ ಮಾಡಿ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು, ಏನು ಮಾಡ್ತಿದ್ದೀರಾ? ಫ್ರೂಟ್ಸ್ ಎಲ್ಲ ತುಂಬ ಇತ್ತು. ಹಾಂ, ಸೊ ಫ್ರೂಟ್ ಸಲಾಡ್ ಮಾಡಿಕೊಡ್ತೀನಿ. ಫ್ರೂಟ್ ಸ್ಯಾಲಡ್ ವಿತ್ ಐಸ್ ಕ್ರೀಮ್ ಈ ಮಳೇಲಿ ಬೇಕಾ? ಬೇಕಾ? ಕೆಮ್ತಾ ಇದ್ದೀರಾ? ಫ್ರೂಟ್ ಸ್ಯಾಲಡ್ ವಿತ್ ಐಸ್ ಕ್ರೀಮ್ ಬೇಕಾ? ಏನೆಲ್ಲ ಫ್ರೂಟ್ಸು? ಆ್ಯಪಲ್, ಬನಾನಾ, ಇದು ಗ್ರೀನ್ ಆ್ಯಪಲು. ಓಕೆ. ಸೊ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು. ಶೇಂಗಾ ಫ್ರೂಟ್ಸ್ ಇತ್ತಲ್ವಾ, ಸೊ ಅದು ಎಲ್ಲ ಮಾಡಿ ಅದು ಒಂದು ಡಿನ್ನರೇ ಆಗೋಗ್ಬಿಡುತ್ತೆ ಇದರಲ್ಲೇ. ಓ, ಡಿನ್ನರ್ ಏನಾಗ್ಬಿಡುತ್ತೆ ಅದರಲ್ಲಿ? ನನಗೂ ಆಗ್ಬಿಡುತ್ತೆ ಡಿನ್ನರ್. ನನಗೂ ಆಗುತ್ತೆ, ನೀನು ತಿನ್ನಲ್ಲ ಏನು? ಏನಿಲ್ಲಪ್ಪ, ನಾನು ಜಾಸ್ತಿ ಎಲ್ಲ ತಿನ್ನಲ್ಲ, ಸ್ವಲ್ಪ ತಿನ್ನೋದು. ಸೊ ಇವತ್ತು ಸ್ಪೆಷಲು ಫ್ರೂಟ್ ಸ್ಯಾಲಡ್ ವಿತ್ ಐಸ್ ಕ್ರೀಮಾ? ಓಕೆ. ಸೊ ಇದೆಲ್ಲ ಫಸ್ಟು ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಮಾಡೋ ಪ್ರೊಸೀಜರ್ನ ತೋರಿಸೋಣ. ಓಕೆ, ಡನ್. ಮಮ್ಮಿ ಮಾಡೋ ಪ್ರೊಸೀಜರ್ ನೋಡೋಣ. ಓಕೆ, ಫಸ್ಟು ಏನು? ಬನಾನಾ. ಓಕೆ, ಏನೇನು ಬೇಕೋ ಅದೆಲ್ಲ ಹಾಕ್ಕೊಡ್ತೀನಿ. ಓಕೆ, ಓಕೆನಾ? ಸಾಕು. ಸೊ ಆ್ಯಪಲು, ಗ್ರೀನ್ ಮತ್ತು ರೆಡ್ ಆ್ಯಪಲ್ ಎರಡು ಸೇರಿ. ಓಕೆ. ಸೊ ನಿಮಗೆ ಗ್ರೀನ್ ಆ್ಯಪಲ್ ಇಷ್ಟ ಅಲ್ಲ? ಹೌದು, ನನಗೆ ತುಂಬ ಇಷ್ಟ. ಓಕೆ, ಆಮೇಲೆ ಸಾಕು ಮಮ್ಮಿ? ಈಗ ಸಾಕಾ? ಹಾಂ. ಮತ್ತು ನಿನಗೇನು ಬೇರೆ ಫ್ರೂಟ್ಸ್ ಎಲ್ಲ ಬೇಡ ಅಂದಲ್ಲ? ಹಾಂ. ಸೊ ಇಷ್ಟೇ ಹಾಕಿರ್ತೀನಿ. ಓಕೆ. ಮತ್ತು ಇದು ಡ್ರೈ ಫ್ರೂಟ್ಸು. ಓಕೆ. ಓಕೆ, ಅದು ಆಪ್ಷನಲ್ ಅಲ್ವಾ? ಆಪ್ಷನ್ ಬೇಕಾದರೆ ಹಾಕ್ಕೊಬೋದು, ಬೇಡ ಬೇಡ. ಚೆನ್ನಾಗಿ ಈಗ ಏನೇನು ಫ್ರೂಟ್ಸ್ ಬೇಕಂದರೆ ಹಾಕ್ಕೊಬೋದು. ನೀನೆಲ್ಲ ಆಪ್ಷನ್ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀಯಲ್ಲ, ಓಕೆ, ನನಗಿಷ್ಟೇ ಬೇಕು ಅಂತ ಅದಕ್ಕಷ್ಟೇ ಹಾಕಿದ್ದೀನಿ. ಓಕೆ ಮಮ್ಮಿ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಐಸ್ ಕ್ರೀಮ್. ವಾವ್, ಅಷ್ಟೇ ಆಗೋಯ್ತು? ಸೊ ನಮಗೆ ಎಷ್ಟು ಬೇಕೋ ಸ್ಕೂಪು ಅಷ್ಟು ಐಸ್ ಕ್ರೀಮ್ನ ಹಾಕೋಬೋದು. ಸಾಕು, ಐಸ್ ಕ್ರೀಮ್ ತಿನ್ನೋ ಬೈಕೆ ನಿಮ್ಮದು ಅನ್ನೋದಲ್ಲ. ಮಿಕ್ಸ್ ಮಾಡಿಕೊಂಡು ಓಕೆ, ಟಿ ವಿ ನೋಡಿಕೊಂಡು ಓಕೆ, ಸೊ ಕೂಲಾಗಿ ಏನು. ಓಕೆ. ಸೊ ಇವಾಗ ಅದ್ರ ಮೇಲೆ ನಾವು ಏಲಕ್ಕಿ ಪೌಡ್ರನ್ನು ಬೇಕಾದ್ರೆ ಏಲಕ್ಕಿ ಪೌಡ್ರ್ ಅಲ್ಲ, ಜೇನುತುಪ್ಪ ಬೇಕಾದ್ರೆ ಹಾಕೊಬೋದು. ಓಕೆ. ಸೊ ಏನು ಬೇಡ, ಇಷ್ಟಿದ್ರೆ ಸಾಕು. ಹಾಂ, ಅದೆಲ್ಲ ತಿಂದರೆ ಇನ್ನೂ ಹೆವಿ ಆಗಿಬಿಡುತ್ತೆ ಅದು. ಓಕೆ. ಸೊ ಇವಾಗ ಇಷ್ಟಿದ್ರೆ ಬರೀ ಐಸ್ ಕ್ರೀಮ್ ತಿನ್ನೋಕ್ಕಿಂತ ಫ್ರೂಟ್ಸ್ ಎಲ್ಲ ಇತ್ತಲ್ವಾ, ಹಾಂ, ಸೊ ಫ್ರೂಟು ಸೇಲ್ ಆಗಬೇಕು, ಐಸ್ ಕ್ರೀಮು ತಿನ್ನಂಗೆ ಆಗಬೇಕು ಅಂತ ಮಾಡಿದ್ದಷ್ಟೇ. ಓಕೆ. ಸೊ ನೀವು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಓಕೆ. ಬೈಕ ತೀರ್ತಾ? ಸೂಪರಾಗಿದೆ. ಓಕೆ, ಫೈನ್. ನನಗೂ ನನ್ನ ಮಗಳಿಗೆ ಇದೆ ಡಿನ್ನರು. ಏನಿಲ್ಲಪ್ಪ, ನಾನು ಅಷ್ಟೊಂದೆಲ್ಲ ಐಸ್ ಕ್ರೀಮ್ ತಿನ್ನಲ್ಲ. ಓಕೆ, ಫೈನ್. ಚೆನ್ನಾಗಿದೆ, ನಾನು ಇವಾಗ ಟೇಸ್ಟ್ ಮಾಡಲಾ? ಓಕೆ, ಸೂಪರಾಗಿದೆ. ಸೊ ಫ್ರೂಟ್ ಸ್ಯಾಲಡ್ ವಿತ್ ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ಯೂಶ್ವಲಿ ನಾವೆಲ್ಲ ಸ್ಪೆಷಲಿ ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಲೈಕ್ ಐಸ್ ಕ್ರೀಮ್ ಶಾಪ್ಗೆಲ್ಲ ಹೋದಾಗ ಸೊ ಇದು ನಾನು ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ಫ್ರೂಟ್ ಸ್ಯಾಲಡ್ ವಿತ್ ಐಸ್ ಕ್ರೀಮ್ ಇಷ್ಟ ಆಗುತ್ತೆ ನನಗೆ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಾನು ಹೇಗಿದೆ ಅಂತ. ಒಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಅಲ್ಟಿಮೇಟ್ ಆಗಿದೆ. ಸೊ ಈ ಥರದ್ದೆಲ್ಲ ಮಾಡಿಕೊಟ್ಬಿಟ್ರೆ ಒಂದು ಬೌಲ್ ಅಲ್ಲ, ಒಂದು 10 ಬೌಲ್ ಕೊಟ್ಟರು ತಿಂತೀವಿ. ಸೊ ಅಷ್ಟೊಂದು ಚೆನ್ನಾಗಿದೆ. ಇದಕ್ಕೆ ನೀವು ಬೇಕಾದರೆ ಬೇರೆ ಫ್ಲೇವರ್ ಐಸ್ ಕ್ರೀಮನ್ನು ಹಾಕೋಬೋದು, ಜೇನುತುಪ್ಪ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಟ್ಸು ತುಂಬ ಜಾಸ್ತಿ ಹಾಕೋಬೋದು, ಡ್ರೈ ಫ್ರೂಟ್ಸ್ ಹಾಕೋಬೋದು, ಇನ್ನೂ ಸಕ್ಕತ್ತಾಗಿರುತ್ತೆ.
ಸೊ ಇಲ್ಲಿ ನಾನು ಬರೀ ಬನಾನಾ ಮತ್ತು ಇರೋ ಥರ ಆ್ಯಪಲ್ ತೊಗೊಂಡಿದ್ದೀವಿ, ರೆಡ್ ಆ್ಯಪಲ್ ಆ್ಯಂಡ್ ಗ್ರೀನ್ ಆ್ಯಪಲ್. ಸೊ ನಿಮ್ಗೆ ಯಾವುದೆಲ್ಲ ಫ್ರೂಟ್ಸ್ ಇಷ್ಟ ಆಗುತ್ತೋ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಐಸ್ ಕ್ರೀಮ್ ಫ್ಲೇವರು ಅಷ್ಟೇ, ನಾನು ಬರೀ ಒಂದೇ ಫ್ಲೇವರ್ ಹಾಕ್ಕೊಂಡಿದ್ದೀನಿ, ನೀವು ಇನ್ನೂ ಎಕ್ಸ್ಟ್ರಾ ಒಂದೆರಡು ಫ್ಲೇವರ್ ಹಾಕ್ಕೊಂಡು ತಿನ್ಬೋದು. ಅಲ್ಟಿಮೇಟಾಗಿ ತುಂಬಾ ಚೆನ್ನಾಗಿದೆ. ಸೊ ನಾನಂತೂ ಎಂಜಾಯ್ ಮಾಡಿಕೊಂಡು ಸೊ ಇದನ್ನು ಖಾಲಿ ಮಾಡ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ತೀರಾ ಅಂತ ಗೊತ್ತು. ಸೊ ನಿಮ್ಮ ಮನೆಯಲ್ಲೆಲ್ಲ ನೀವು ಟ್ರೈ ಮಾಡಿದ್ರೆ ಚೆನ್ನಾಗಿತ್ತಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗ ನಾನು ಇದನ್ನು ಖಾಲಿ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೊಂದೇನು ಲೆಂತಾಗಿ ಏನೂ ಇಲ್ಲ, ಆ್ಯಂಡ್ ಸೂಪರ್ ಡೂಪರ್ ಡಿಶ್ ಅಂತಲೂ ಏನಿಲ್ಲ. ಸೊ ಯೂಶಲಿ ಎಲ್ಲರ ಮನೇಲಿ ಸೊ ಮಾಡ್ಕೊಂಡು ತಿನ್ನೋವಂಥದ್ದೇ. ಸೊ ಹಬ್ಬ ಎಲ್ಲ ಬಂತಲ್ವ, ಹಬ್ಬ ಎಲ್ಲ ಬಂದರೆ ಆಬ್ವಿಯಸ್ಲಿ ಮನೇಲಿ ಒಂದಷ್ಟು ಫ್ರೂಟ್ಸ್ನ ತೊಗೊಂಬಂದಿರ್ತೀವಿ. ಸೊ ಹಾಗೆ ತಿನ್ನೋದ್ರಲ್ಲಿ ಮಜಾ ಇರುತ್ತಾ? ಸೊ ಬರೀ ಫ್ರೂಟ್ಸ್ ತಿಂದ್ರೂ ಚೆನ್ನಾಗಿರೋದಿಲ್ಲ, ಅಥವಾ ಬರೀ ಐಸ್ ಕ್ರೀಮ್ ತಿಂದ್ರೂ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ನಾನು ಕೆಲವರು ನೋಡಿದ್ದೀನಿ, ಹೆಣ್ಮಕ್ಳು ಮಳೆ ಬರ್ತಿರುತ್ತೆ ಐಸ್ ಕ್ರೀಮ್ ತಿಂತಾರೆ. ಸೊ ನಾನು ಆ ಥರದ್ದೆಲ್ಲ ಇಲ್ಲ. ಸೊ ನಂಗೆ ಆ ಥರದ್ದೆಲ್ಲ ಹುಚ್ಚೆಲ್ಲ ಇಲ್ಲ. ಆ್ಯಂಡ್ ನನಗೂ ಇವಾಗ ಐಸ್ ಕ್ರೀಮ್ ಎಲ್ಲ ಹಾಕಿ ತಿನ್ನಬೇಕು ಅಂತ ಏನಿರಲಿಲ್ಲ. ಸೊ ಮಮ್ಮಿಗೆ ಇಷ್ಟ, ಐಸ್ ಕ್ರೀಮ್ ತೊಗೊಂಬ, ಸೊ ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂಟ್ ಸ್ಯಾಲೆಡ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿ ಸೊ ಫ್ರೂಟ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮ್ ಮಾಡಿದ್ದು. ಸೊ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ತೊಗೊಂಬರ್ಬೋದು. ಸೊ ನನಗೆ ಸ್ವಲ್ಪ ಸ್ಟ್ರಾಬೆರಿ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವೆನಿಲಾ ತುಂಬ ಪ್ಲೇನ್ ಆಗೋಗುತ್ತೆ, ಅಷ್ಟೊಂದೇನು ವೆನಿಲಾ ಯಾವುದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗುಲಾಬ್ ಜಾಮೂನ್ ಜೊತೆ ಚೆನ್ನಾಗಿರುತ್ತೆ. ಆ್ಯಂಡ್ ರೆಸ್ಟ್ ಎವ್ರಿಥಿಂಗ್ ಬೇರೆದೆಲ್ಲನೂ ಈ ಥರ ಫ್ರೂಟ್ ಸ್ಯಾಲೆಡ್ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಸ್ಟ್ರಾಬೆರಿನ ತೊಗೊಂಬಂದಿದ್ದು. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ಡೆಸರ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಯಾವಾಗಾದರೂ ರೇರ್ ಈ ಥರ ಇದೆಲ್ಲ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ನಾಲ್ಗೆಗೂ ರುಚಿ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಜಾ ಕೊಡುತ್ತೆ ತಿನ್ನೋದಕ್ಕೆ. ಸೊ ಬರೀ ಇವಾಗ ಮಕ್ಳಿಗೆ ನೋಡಿ ಬರೀ ಫ್ರೂಟ್ಸ್ ತಿನ್ನೋದ್ರೆ ತಿನ್ನೋದಿಲ್ಲ. ಸೊ ಈ ಥರ ಐಸ್ ಕ್ರೀಮ್ ಎಲ್ಲ ಹಾಕ್ಕೊಟ್ರೆ ಫ್ರೂಟ್ಸು ತಿನ್ನೋಂಗಾಗುತ್ತೆ, ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಂಗೂ ಆಗುತ್ತೆ. ಸೊ 2 in 1. ಸೊ ಇವತ್ತಂತೂ ಸಿಕ್ಕಾಬಟ್ಟೆ ನಾನು ಬ್ಯಾಟಿಂಗ್ ಮಾಡ್ತೀನಿ, ತುಂಬಾ ಇಷ್ಟ ಆಗುತ್ತೆ ನನಗೆ ಫ್ರೂಟ್ಸ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮು. ಸೊ ಪ್ರಾಬಬ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ನೀವು ಹೇಗೆಲ್ಲ ಡಿಫ್ರೆಂಟಾಗಿ ಮಾಡ್ಕೊಳ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು, ಆಯಿತಾ? ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಂತೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.